ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹೋಳಿಗೆ ಮೃದುವಾಗಿ ಉಬ್ಬಿ ಬರೋ ರೀತಿ ಮತ್ತು ಹೋಳಿಗೆ ಸಾಂಬಾರ್ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಮೊದಲ ಕಾಲದಿಂದ ಬಂದಿರುವ ಹಾಗೆ ಹಬ್ಬಕ್ಕಾಗಿರ್ಬೋದು ಅಥವಾ ಅಮಾವಾಸ್ಯೆಗೆ ಎಲ್ಲದಕ್ಕೂ ನಾವು ಸ್ವೀಟ್ ಅಂತ ಮಾಡೋದಾದರೆ ಹೋಳಿಗೆನೇ ಮಾಡ್ತೀವಿ. ಅದರಲ್ಲೂ ಹೋಳಿಗೆ ಮಾಡಿದ ಮೇಲೆ ಅದರಲ್ಲಿ ಉಳಿದಿರುವಂಥ ನೀರಿನಿಂದ ಕಟ್ಟಿನ ಸಾಂಬಾರನ್ನ ಮಾಡ್ತೀವಿ. ಫಸ್ಟು ನಾನಿಲ್ಲಿ ಹೋಳಿಗೆ ಯಾವ ರೀತಿ ಮಾಡೋದು, ಅದರ ಹೂರಣ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಕರೆಕ್ಟು ಅಳತೆ, ಪರ್ಫೆಕ್ಟ್ ಆಗಿರುವಂಥ ಅಳತೆ ಪ್ರಕಾರ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ 4 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿಯಾದಂಥ ಚಿರೋಟೆ ರವೆ ಆಗಿರ್ಬೋದು ಅಥವಾ ಇಲ್ಲಿ ನಾನು ಉಪ್ಪಾಗಿರ್ಬೋದು ಬಳಸ್ತಾ ಇಲ್ಲ. ಕೇವಲ ಇಲ್ಲಿ ಅರಿಶಿನ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಬಳಸ್ತಾ ಇರೋದು. ಒಂದೊಂದು ಕಡೆ ಒಂದೊಂದು ಪದ್ಧತಿ ಇರುತ್ತೆ. ಹಾಗೆ ದೇವರ ನೈವೇದ್ಯಕ್ಕೆ ಏನಾದರೂ ಸ್ವೀಟ್ ಇಡೋ ಹಾಗಿದ್ದರೆ ಅದರಲ್ಲಿ ಉಪ್ಪನ್ನು ಹಾಕಬಾರ್ದು ಅಂತ ಹೇಳ್ತಾರೆ. ನಮ್ಮ ಅಜ್ಜಿಯಂದಿರೆಲ್ಲ ಮೊದಲಿಂದನೂ ಹಾಗೆ ಮಾಡ್ಕೊಂಡು ಬಂದಿರೋದು. ಹಾಗಾಗಿ ನಾನಿಲ್ಲಿ ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇಲ್ಲ. ನೀವು ಇಲ್ಲಿ ಉಪ್ಪನ್ನು ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ನೋಡಿ, ಈ ರೀತಿ ಚೆನ್ನಾಗಿ ನೀರು ಹಾಕಿ ಕಲಿಸ್ಕೋಬೇಕು. ಹಿಟ್ಟು ಯಾವ ರೀತಿ ಇರಬೇಕಪ್ಪ ಅಂತಂದರೆ ಎಷ್ಟು ಮುಟ್ಟಿದರೆ ಮೆತ್ತಗಾಗಬೇಕು. ನಾವು ಕೈ ಎಷ್ಟು ಮುಟ್ತೀವೋ ಅಷ್ಟು ಒಳಗಡೆ ಹೋಗಬೇಕು, ಅಷ್ಟು ಸ್ಮೂತಾಗಿರಬೇಕು. ಈ ರೀತಿ ಮಾಡಿಬಿಟ್ಟು ನೀವು ಇಟ್ಟು ಆಮೇಲೆ ಹೋಳಿಗೆ ಹೂರಣ ರೆಡಿ ಮಾಡೋದ್ರಿಂದ ಇನ್ನೂ ಸ್ಮೂತ್ನೆಸ್ ಜಾಸ್ತಿ ಬರುತ್ತೆ. ಈಗ ಹೂರಣ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ನೋಡಿ. ಫಸ್ಟು ಇಲ್ಲಿ 2 ಕಪ್ ಆಗುವಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ತೊಗರಿಬೇಳೆ 2 ಕಪ್ ಆಗುವಷ್ಟು ತೊಗೊಂಡು ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಇಲ್ಲಿ 7ರಿಂದ 8 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಎದಕ್ಕಪ್ಪ ಅಂತಂದರೆ ಈ ನೀರೇನಿದೆ ಜಾಸ್ತಿ ಕ್ವಾಂಟಿಟಿದಲ್ಲಿ ಹಾಕ್ಕೊಂಡಿರ್ತೀವಿ. ಯಾಕಂದರೆ ನಮಗೆ ಕಟ್ಟಿನ ಸಾರು ಬೇಕಾಗಿರೋದ್ರಿಂದ ಈ ನೀರು ಹೊರಗಡೆ ಬರಬಾರ್ದು ಅನ್ನೋ ರೀಸನ್ಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟಿದ್ದೀನಿ. ಇದೀಗ ನೆಕ್ಸ್ಟು ಒಂದು 2 ವಿಸಿಲ್ ಹೊಡ್ಸ್ಕೊಂಡ್ರೆ ಸಾಕಾಗುತ್ತೆ. ತೊಗರಿಬೇಳೆ ಏನಾದರೂ ಗಟ್ಟಿ ಇತ್ತು ಅಂದರೆ 2 ವಿಸಿಲ್ ಹೊಡ್ಸ್ಕೊಳ್ಳಿ. ನೀವು ಕಡಲೆಬೇಳೆ ಮಾಡ್ಕೊಳೋ ಹಾಗಿದ್ರೆ ಕೂಡ 2ರಿಂದ 3 ವಿಸಿಲ್ ಹೊಡ್ಸ್ಕೊಂಡ್ರೂ ನಡೆಯುತ್ತೆ. ತೊಗರಿಬೇಳೆ ತುಂಬ ಸ್ಮೂತ್ ಇರೋದ್ರಿಂದ ನೀವು 2 ವಿಸಿಲ್ ಒಳಗಡೆ ಹೊಡ್ಸ್ಕೊಂಡ್ರೂ ಸಾಕಾಗುತ್ತೆ. ನೆಕ್ಸ್ಟ್ ನೋಡಿ, ಅದರ ನೀರನ್ನೆಲ್ಲ ಬಸಿದು ಸೈಡಿಗೆ ಇಟ್ಕೊಂಡಿದ್ದೀನಿ. ಈಗ ಆ ಬೇಳೆ ಏನು ತೆಗೆದಿರ್ತೀವಲ್ವ, ಆ ಬೇಳೆಗೆ 2 ಕಪ್ ಆಗುವಷ್ಟು ಬೇಳೆಗೆ ಇಲ್ಲಿ 1.5 ಕಪ್ ಆಗುವಷ್ಟು ನಾನು ಬೆಲ್ಲನ ತೊಗೊಂಡಿದ್ದೀನಿ. ನೀವು ಬೆಲ್ಲ ಏನಿದೆ ಸ್ವೀಟ್ ಜಾಸ್ತಿ ಆಗುತ್ತೆ ಅನ್ನೋ ಹಾಗಿದ್ರೆ 1 ಕಪ್ ಆಗುವಷ್ಟು ತೊಗೋಬೋದು. ಸ್ವಲ್ಪ ಸ್ವೀಟ್ ಇದ್ರೇ ಚೆಂದ ಹೋಳಿಗೆಗೆ. ಹಾಗಾಗಿ ನಾನಿಲ್ಲಿ 1.5 ಕಪ್ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಇಲ್ಲಿ ಇವಾಗ ನೋಡಿ 1 ಕಪ್ ಆಗುವಷ್ಟು ನಾನಿಲ್ಲಿ ಒಣ ಕೊಬ್ಬರಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಣ ಕೊಬ್ಬರಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಒಣ ಕೊಬ್ಬರಿ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಏನಾದರೂ ಹಸಿ ಕೊಬ್ಬರಿ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ. ಈಗ ನಾವು ಏನು ಕುದಿಸೋಕ್ಕಿಟ್ಟಿದ್ವಲ್ವ, ಬೆಲ್ಲ ಮತ್ತು ಬೇಳೆ ಹಾಗೆ ಒಣ ಕೊಬ್ಬರಿ ಎಲ್ಲ ಕೂಡ ಚೆನ್ನಾಗಿ ಕುದಿಬೇಕು. ಒಂದು ಕುದಿ ಬರಬೇಕು ನೋಡಿ. ಈ ರೀತಿ ತಿಕ್ನೆಸ್ ಬರೋವರೆಗೂ ನಾವು ಕುದಿಸ್ತಾನೆ ಇರಬೇಕಾಗುತ್ತೆ. ನಿಮಗೆ ಗೊತ್ತಾಗ್ಬಿಡುತ್ತೆ ಕನ್ಸಿಸ್ಟೆನ್ಸಿ ತಿಕ್ ಆಗ್ತಾ ಇದ್ದಂಗೆ ನೀವು ಇದನ್ನು ಗ್ಯಾಸ್ನ ಬಂದ್ ಮಾಡ್ಕೋಬೇಕಾಗತ್ತೆ. ಗ್ಯಾಸ್ನ ಬಂದ್ ಮಾಡಿಬಿಟ್ಟು ನೀವು ಇದನ್ನು ಮಿಕ್ಸಿಗಾದರೂ ಹಾಕ್ಕೋಬೋದು. ಇಲ್ಲ ಅನ್ನೋ ಹಾಗಿದ್ರೆ ಈ ರೀತಿ ನಿಮ್ಮ ಹತ್ರ ಏನಾದರೂ ಮೇಕರ್ ಇತ್ತು ಅಂತಂದರೆ, ಹೂರಣ ಮಾಡ್ಕೊಳ್ಳುವಂಥ ಮೇಕರ್ ಇತ್ತಂದರೆ ಅದರಲ್ಲಿ ಕೂಡ ನೀವು ಮಾಡ್ಕೋಬಹುದು. ಇಲ್ಲಿ ನೋಡಿ, ಹೂರಣ ಮಾಡುವ ಮೇಕರ್ನಲ್ಲಿ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಕೂಡ ಬೇಳೆ ಉಳಿದಿಲ್ಲ, ಎಲ್ಲ ಕೂಡ ಸ್ಮೂತಾಗಿ ಬಂದಿದೆ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇದನ್ನು ಒಂದು 5 ನಿಮಿಷಗಳ ಕಾಲ ಫ್ಯಾನಿನ ಕೆಳಗಡೆ ಇಡೋದ್ರಿಂದ ಅದರಲ್ಲಿ ಇರುವಂತಹ ಬೆಲ್ಲದ ನೀರು ಏನಾದರೂ ಇದ್ದರೆ ಅದು ಆವಿ ಆಗಿಬಿಡುತ್ತೆ. ಈಗ ಉಂಡೆ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ನಾವು ಇಲ್ಲಿ ಹೋಳಿಗೆ ಮಾಡ್ಕೋಬೋದು ಅಂತೇಳಿ. ಸ್ವಲ್ಪ ಕೂಡ ಕೆಡೋದಿಲ್ಲ, ತುಂಬ ಅಳುಕಾಗೋದು ಇಲ್ಲ, ಏನೂ ಇಲ್ಲ, ಈಸಿಯಾಗಿ ಮಾಡ್ಕೋಬೋದು. ನೀವು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ರೆ ಕರೆಕ್ಟಾಗಿರುವಂಥ ಅಳತೆ ಪ್ರಕಾರ ಮಾಡಿ, ಈಸಿಯಾಗಿ ಬರುತ್ತೆ ನೋಡಿ. ಈಗ ನಾನು ಲಟ್ಟಣಿಕೆಯಿಂದ ಲಟ್ಟಿಸ್ತಾ ಇದ್ದೀನಿ. ನಿಮ್ಗೆ ಈ ರೀತಿ ಲಟ್ಟಣಿಕೆಯಿಂದ ಲಟ್ಸೋಕೆ ಬರೋದಿಲ್ಲ ಅನ್ನೋರು ಇದ್ರ ಮೇಲ್ಗಡೆ ಒಂದು ಶೀಟ್ನ ಇಟ್ಕೊಂಡ್ಬಿಟ್ಟು ನೀವು ಜಸ್ಟ್ ಕೈಯಿಂದ ಸವರ್ತಾ ಹೋಗ್ಬಿಟ್ರೆ ಸಾಕಾಗುತ್ತೆ. ಅಥವಾ ನೀವು ಕೈಯಿಂದನೇ ತಟ್ಟಿದ್ರೂ ಕೂಡ ಬರುತ್ತೆ, ಈಸಿಯಾಗಿ ಮಾಡ್ಕೋಬೋದು. ನಾನಿಲ್ಲಿ ಲಟ್ಟಣಿಕೆ ಸಹಾಯದಿಂದ ಮಾಡೋದ್ರಿಂದ ಈಸಿಯಾಗಿ ತೆಳ್ಳಗೆ ಕೂಡ ಆಗುತ್ತೆ, ಹಾಗೆ ತುಂಬ ಅಗಲವಾಗಿ ಕೂಡ ಮಾಡ್ಕೋಬೋದು. ಹಂಚಿನ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂಥೇಳಿ. ನೀವು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಂತಂದರೆ ಈಸಿಯಾಗಿ ಮಾಡ್ಕೋಬೋದು. ತುಂಬ ಅತಿಯಾಗಿ ತೆಳ್ಳಗೆ ಮಾಡೋದಾಗಲಿ ಅಥವಾ ತುಂಬ ಪ್ರೆಸ್ಸಾಗಿ ಮಾಡೋದಾಗಲಿ ಮಾಡ್ಕೊಳಕ್ಕೆ ಹೋಗಬಾರ್ದು. ಇಲ್ಲ ಅಂತಂದರೆ ಏನಾಗುತ್ತೆ, ಈ ಹೋಳಿಗೆ ಏನಿದೆ ಹರಿದು ಬಿಡುತ್ತೆ. ಹಾಗಾಗಿ ನೋಡಿಕೊಂಡು ಸ್ಮೂತಾಗಿ ಮಾಡ್ಕೊಳ್ಳಿ. ಲಟ್ಟಣಿಕೆ ಸಹಾಯದಿಂದ ಮಾಡೋ ಹಾಗಿದ್ರೆ ತುಂಬ ಸ್ಮೂತಾಗಿ ಮಾಡ್ಕೋಬೇಕು ನೋಡಿ. ಹಿಂದೆ ಮುಂದೆ 2 ಕಡೆ ಚೆನ್ನಾಗಿ ಬೇಯಿಸಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂಥೇಳಿ. ಒಂದು ಸತಿ ನೀವು ಕೂಡ ಈ ರೀತಿ ಹೋಳಿಗೆ ಮಾಡ್ಕೊಳ್ಳಿ. ಹೂರಣ ಆಗಿರ್ಬೋದು, ಹೋಳಿಗೆ ಆಗಿರ್ಬೋದು, ಪರ್ಫೆಕ್ಟಾಗಿ ಬರುತ್ತೆ. ಒಂದು ಸ್ವಲ್ಪ
ಸ್ವಲ್ಪ ಎಲ್ಲೂ ರಾಂಗ್ ಅನಿಸೋದಿಲ್ಲ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀರಾ ಅಂದರೂ ಕೂಡ ಪರ್ಫೆಕ್ಟಾಗಿ ಮಾಡ್ತೀರಾ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಹೋಳಿಗೆ ಮಾಡ್ಕೋಬೋದು ಅಂತೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಹೋಳಿಗೆಯ ಜೊತೆ ಸಾಂಬಾರು, ಹೋಳಿಗೆಯಲ್ಲಿ ಉಳಿದಿರುವಂತಹ ಕಟ್ಟನ್ನೇ ನಾನು ಬಳಸಿಬಿಟ್ಟು ಇಲ್ಲಿ ಸಾಂಬಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಹೋಳಿಗೆ ಸಾರು ಅಂತಂದರೆ ಸಾಕು ಬಾಯಲ್ಲಿ ಇಷ್ಟು ನೀರು ಬರುತ್ತೆ. ಯಾಕಂತಂದರೆ ಈ ಸಾಂಬಾರನ್ನ 2 ದಿನ ಇಟ್ಟು ತಿಂತಾರೆ. ಹಬ್ಬದ ಊಟ ಅಂತ ಹೇಳಿದರೆ ಸುಳ್ಳಾಗೋದಿಲ್ಲ. ಹಬ್ಬದ ಊಟದಲ್ಲಿ ಸ್ಪೆಷಲ್ಲಾಗಿ ಹೋಳಿಗೆ ಸಾರನ್ನು ಕೆಡಲಾರ್ದಂಗೆ 2 ದಿನ ಯಾವ ರೀತಿ ಇಡೋದು ಅಂತಂದರೆ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಇದನ್ನು ನೋಡ್ತಾ ಇದ್ರೇ ತಿಂತಾ ಇರಬೇಕು, ಕುಡಿತಾ ಇರಬೇಕು ಅಂತ ಅನಿಸುತ್ತೆ. ಅಷ್ಟು ಇಷ್ಟಪಟ್ಟು ಮಾಡ್ತಾರೆ ಹಬ್ಬಕ್ಕೆಲ್ಲ. ಈಗ ನಾನು ಫಸ್ಟು ಬೇಳೆ ಏನು ಕುದಿಸಿಟ್ಟಿದ್ನಲ್ಲ ಅದನ್ನು ತೆಗೆದ್ಬಿಟ್ಟು ಅದರ ಕಟ್ಟನ್ನು ತೊಗೊಂಡಿದ್ದೀನಿ. ಈ ಕಟ್ಟಿಗೆ ನೀವು ಎಷ್ಟು ನೀರು ಬೇಕು ಅನ್ನೋದನ್ನು ನಾನು ನಿಮಗೆ ಇಲ್ಲಿ ಹೇಳ್ಕೊಡ್ತೀನಿ. 1 ಗ್ಲಾಸ್ ಹಾಕಿದರೆ ಸ್ವಲ್ಪ ಗಟ್ಟಿನೇ ಇರುತ್ತೆ. ನಿಮಗೆ 2 ಗ್ಲಾಸ್ ಹಾಕಿದರೆ ತುಂಬ ತೆಳುವಾಗುತ್ತೆ. ನಾನಿಲ್ಲಿ 2 ಗ್ಲಾಸ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀರು ಎಷ್ಟಿರುತ್ತೋ ಅಷ್ಟು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಇದು ಕುದೀತಾ ಸ್ವಲ್ಪ ಥಿಕ್ನೆಸ್ ಬರುತ್ತೆ. ಹಾಗಾಗಿ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಿಂಬೆ ರಸನ ಶೋಧಿಸ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಕರಿಬೇವನ್ನ ಹಾಕ್ಬಿಟ್ಟು ಇದನ್ನು ಒಂದು ಸೈಡ್ ಗ್ಯಾಸ್ ಮೇಲೆ ಕುದಿಯೋಕ್ಕೆ ಇಟ್ಬಿಡೋಣ. ನೆಕ್ಸ್ಟ್ ನೋಡಿ ಇವಾಗ ಇದರಲ್ಲಿರುವಂಥ ಮಸಾಲೆಗಳು ಏನೇನಪ್ಪ ಅಂತ ಹೇಳ್ತೀನಿ. ಎಲ್ಲ ಕೂಡ ಒಂದೊಂದು ಸ್ಪೂನ್ ತೊಗೊಳ್ಳಿ. 1 ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ ಸ್ವಲ್ಪ ಕರಿಮೆಣಸು, ಹಾಗೆ ಇದರಲ್ಲಿ ನಾನು ಹಾಕಿರುವಂಥ ಮೆಂತ್ಯ ಕಾಳಾಗಿರ್ಬೋದು ಅಥವಾ ಧನಿಯಾ ಆಗಿರ್ಬೋದು ಎಲ್ಲವೂ ಕೂಡ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಇದನ್ನು ನೀವು ಎಣ್ಣೆ ಬಳಸಲಾರದೇ ಹಾಗೆಯೇ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಿ ಚಟ್ಪಟ್ ಅಂದ ತಕ್ಷಣವೇ ಇದನ್ನು ಸೈಡಿಗೆ ಇಟ್ಕೊಂಡು ಬಿಡೋಣ. ಅದೇ ಪಾತ್ರೆಯಲ್ಲಿ ನಾನಿವಾಗ ಒಂದು ಕಪ್ ಆಗುವಷ್ಟು ಈರುಳ್ಳಿ, ಅಂದರೆ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ 2 ಟೊಮೊಟೊನ ಹಾಕ್ಕೊತಾ ಇದ್ದೀನಿ. 2 ಟೊಮೊಟೊನ ಹಾಕಿಬಿಟ್ಟು ಮತ್ತು ಒಂದು 6ರಿಂದ 8 ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಎಲ್ಲವೂ ಕೂಡ ಈಗ ಚೆನ್ನಾಗಿ ಫ್ರೈ ಆಗಬೇಕು. ಇದು ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಟೇಸ್ಟಾಗಿ ಬರುತ್ತೆ. ಹಾಗೆ ಇದು ಮೊಗ್ಗು ಅಂದರೆ ಹಸಿ ವಾಸನೆ ಥರ ಬರೋದಿಲ್ಲ. ಹಾಗಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಈಗ ನೋಡಿ ಸ್ವಲ್ಪ ಫ್ರೈ ಆಗಿದೆ, ಕಲರ್ ಚೇಂಜ್ ಆಗಿದೆ ಅಂದಾಗ 1 ಕಪ್ ಆಗುವಷ್ಟು ನಾನಿಲ್ಲಿ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ. ನೀವೇನಾದರೂ ಒಣ ಕೊಬ್ಬರಿ ಇಲ್ಲ ಹಸಿ ಕೊಬ್ಬರಿ ಇದ್ದರೆ ಹಸಿ ಕೊಬ್ಬರಿ ಕೂಡ ತೊಗೋಬೋದು, ಅಥವಾ ಒಣ ಕೊಬ್ಬರಿ ಆದರೂ ತೊಗೋಬೋದು. ಟೇಸ್ಟ್ನಲ್ಲಿ ಏನೂ ಡಿಫ್ರೆನ್ಸೇಷನ್ ಆಗೋದಿಲ್ಲ, ಟೇಸ್ಟ್ ಸಖತ್ತಾಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ತಣ್ಣಗಾದಮೇಲೆ ನಾನಿಲ್ಲಿ ಮೊದಲಿಗೆ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರುವಂಥ ಈರುಳ್ಳಿ, ಟೊಮೊಟೊ, ಹಾಗೆ ಬೆಳ್ಳುಳ್ಳಿ, ಹಾಗೆ ಎಲ್ಲ ಗರಂ ಮಸಾಲೆಗಳು ಮತ್ತು ಸ್ವಲ್ಪ ಕೊತ್ತಂಬರಿ, ಇಲ್ಲಿ 2 ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀನಿ. ಕಟ್ನಲ್ಲಿ ಉಳಿದಿರುವಂಥ ಬೇಳೆ ಏನಿರುತ್ತಲ್ವ, ನಾವು ಬೇಯಿಸಿದಾಗ ತೆಗೆದಿಟ್ಟಿಟ್ಕೋಬೇಕು, ಅದು ಒಂದು ಅರ್ಧ ಕಪ್ ಆಗುವಷ್ಟು ಬೇಳೆ ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬಂದು ಒಂದು ಬೌಲ್ನಲ್ಲಿ ಸೈಡಿಗೆ ತೆಗೆದು ಇಟ್ಕೊಂಡು ಬಿಡೋಣ. ನಾನು ಮೊದಲಿಗೆ ಕುದಿಸೋಕಿಟ್ಟಿರುವಂತಹ ಕಟ್ಟಿನ ನೀರೇನಿದೆ ಅದಕ್ಕೆ ಈ ಮಸಾಲಾನ ಆ್ಯಡ್ ಮಾಡ್ಕೋಬೇಕು. ನೋಡಿದ್ರಲ್ಲ, ಇಷ್ಟೇ ಸ್ನೇಹಿತರೆ, ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು. ತುಂಬ ಸಮಯ ತಗೊಳೋದಿಲ್ಲ. ಫಸ್ಟ್ ಟೈಮ್ ಯಾರು ಮಾಡ್ತಾ ಇದ್ದೀರಲ್ಲ ಈ ಕಟ್ಟಿನ ಸಾರನ್ನ ಈ ರೀತಿ ಮಾಡಿ ನೋಡಿ. ಇಷ್ಟಪಟ್ಟು ಇದನ್ನು ನೀವು ರೈಸ್ ಜೊತೆ ಬೇಡ ಏನೂ ಬೇಡ ಹಾಗೆ ಕುಡಿದು ಬಿಡ್ತೀರಾ, ಅಷ್ಟು ಇಷ್ಟಪಟ್ಟು ಕುಡಿತೀರಾ ಈ ಸಾಂಬಾರನ್ನ. ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಹಳ್ಳುಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಅರಿಶಿನ ಆಲ್ರೆಡಿ ಹಾಕಿರೋದ್ರಿಂದ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಈಗ ಒಂದು ಕುದಿ ಬಂದಿರಬೇಕು, ಚೆನ್ನಾಗಿ ಕುದ್ದಿರಬೇಕು. ಸೊ ಹಸಿ ವಾಸನೆ ಏನಿದ್ರು ಕೂಡ ಎಲ್ಲ ಹೋಗಬೇಕು. ಹಾಗಾಗಿ ಒಂದು 10 ನಿಮಿಷಗಳ ಕಾಲ ಇದನ್ನು ಕುದಿಸ್ಕೋಬೇಕು. ಕುದ್ದ ಮೇಲೆ ನೋಡಿ ನಾನೀಗ ಇದಕ್ಕೆ ನಾವು ಹೂರಣ ಏನು ರೆಡಿ ಮಾಡಿರ್ತೀವಲ್ವ, ಬೆಲ್ಲ ಮತ್ತು ಬೇಳೆಯ ಹೂರಣ ಏನಿದೆ ಅಲ್ವ ಅದನ್ನು ಇದರಲ್ಲಿ ಹಾಕಿಬಿಟ್ಟು ಲಾಸ್ಟ್ ಗ್ಯಾಸ್ನ ಬಂದ್ ಮಾಡ್ತಾ ಇದ್ದೀವಿ, ಕುದಿ ಬಂದಿದೆ ಅಂಥೇಳಿ ಬಂದ್ ಮಾಡ್ತೀವಲ್ವ ಆವಾಗ ಆ ಹೂರಣನ ಹಾಕಬೇಕಾಗುತ್ತೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆಯಿಂದ ಉದುರಿಸ್ಬಿಟ್ಟು ಗ್ಯಾಸ್ನ ಬಂದ್ ಮಾಡಿ ಇಟ್ಕೊಳ್ಳಿ. ಈಗ ಇದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣಂತೆ. ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ತೊಗೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆನ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಳ್ಳಿ, ಯಾಕಂತಂದರೆ ಎಣ್ಣೆ ಜಾಸ್ತಿ ಇತ್ತು ಅಂತಂದರೆ ಸಾಂಬಾರು ಏನಿದೆ ಕೆಡೋದಿಲ್ಲ. ಹಾಗಾಗಿ ನೆಕ್ಸ್ಟ್ ಬಂದುಬಿಟ್ಟು ಒಂದು 3ರಿಂದ 4 ಒಣ ಮೆಣಸಿನ್ಕಾಯಿ ಹಾಗೆ ಕರಿಬೇವನ್ನ ಹಾಕಿದ್ದೀನಿ. ಈಗ ಮೇಲ್ಗಡೆಯಿಂದ ಒಗ್ಗರಣೆನ ಹಾಕಿಬಿಡಿ, ಸಾಂಬಾರು ರೆಡಿ ಆಗುತ್ತೆ. ಇದೇ ರೀತಿ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಹೋಳಿಗೆ ಸಾರು ಯಾವ ರೀತಿ ಬಂದಿದೆ ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹೋಳಿಗೆ ಮತ್ತು ಹೋಳಿಗೆಯ ಹೂರಣ ಆಗಿರ್ಬೋದು, ಹೋಳಿಗೆ ಆಗಿರ್ಬೋದು ಅಥವಾ ಹೋಳಿಗೆಯ ಸಾಂಬಾರು ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು.